ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೃಷ್ಣನಿಗೆ ಈ ಒಂದೇ ಹಣ್ಣು ಅರ್ಪಿಸಿದರೆ ಸಾಕು, ಸಂಪತ್ತೇ ಸಂಪತ್ತು. ಶ್ರೀಕೃಷ್ಣವನ್ನು ಪೂಜಿಸುವಾಗ ವಿವಿಧ ನೈವೇದ್ಯಗಳನ್ನು ಆತನಿಗೆ ಅರ್ಪಿಸುವ ಮೂಲಕ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸುತ್ತೇವೆ. ಶ್ರೀಕೃಷ್ಣನ ಆಶೀರ್ವಾದದಿಂದ ಸಂಪತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳಬೇಕೆಂದರೆ ಈ ಒಂದು ಹಣ್ಣನ್ನು ಅರ್ಪಿಸಿ. ಶ್ರೀಕೃಷ್ಣನಿಗೆ ಪ್ರಿಯವಾದ ಆ ಒಂದು ಹಣ್ಣು ಯಾವುದು? ಈ ಹಣ್ಣನ್ನು ಕೃಷ್ಣನಿಗೆ ಅರ್ಪಿಸುವುದು ಹೇಗೆ ಅಂತ ನೋಡೋಣ. ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದ್ರೆ, ಶ್ರೀಕೃಷ್ಣನಿಗೆ ಈ ಹಣ್ಣೇಕೆ ಅರ್ಪಿಸಬೇಕು, ಶ್ರೀಕೃಷ್ಣನಿಗೆ ಈ ಹಣ್ಣನ್ನು ನೈವೇದ್ಯ ನೀಡುವುದರ ಪ್ರಯೋಜನವೇನು, ಶ್ರೀಕೃಷ್ಣನಿಗೆ ಪ್ರಿಯವಾದ ವಸ್ತುಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಶ್ರೀಕೃಷ್ಣನನ್ನು ಗೋಪಾಲ, ಗೋವರ್ಧನ, ಮುರಾರಿ, ಗೋಪಿನಂದನ, ಕಿಶೋರ ಹೀಗೆ ನಾನಾ ವಿಧದ ಹೆಸರುಗಳಿಂದ ಕರೆಯಲಾಗುತ್ತದೆ. ಶ್ರೀಕೃಷ್ಣನನ್ನು ಬೆಣ್ಣೆ ಕಳ್ಳನೆಂದು ಕರೆಯಲಾಗುತ್ತದೆ. ಯಾಕಂದರೆ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಬೆಣ್ಣೆ ಮುಖ್ಯವಾದದ್ದು. ಶ್ರೀಕೃಷ್ಣ ತನ್ನ ಬಾಲ್ಯದಲ್ಲಿ ಅಕ್ಕಪಕ್ಕದ ಮನೆಗಳಿಂದ ಬೆಣ್ಣೆಯನ್ನು ಕದ್ದು ತಂದು ತಿನ್ನುತ್ತಿದ್ದ. ಕೃಷ್ಣ ಅತ್ತಾಗ, ಕೋಪದಲ್ಲಿದ್ದಾಗ ಅಥವಾ ಹಸಿವಾದಾಗ ಮೊದಲು ಯಶೋದೆ ಬೆಣ್ಣೆಯನ್ನು ತಿನ್ನಲು ನೀಡುತ್ತಿದ್ದಳು. ಶ್ರೀಕೃಷ್ಣನಿಗೆ ಬೆಣ್ಣೆಯೊಂದೇ ಅಲ್ಲ, ಈ ಒಂದು ಹಣ್ಣು ಕೂಡ ತುಂಬಾನೇ ಪ್ರಿಯ. ಆ ಹಣ್ಣು ಯಾವುದು? ಶ್ರೀಕೃಷ್ಣನಿಗೆ ಆ ಹಣ್ಣು ಯಾಕೆ ಪ್ರಿಯ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಶ್ರೀಕೃಷ್ಣನಿಗೆ ಈ ಹಣ್ಣೆಂದರೆ ತುಂಬಾನೇ ಪ್ರಿಯ. ಈ ಹಣ್ಣನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿ. ಬೆಣ್ಣೆಯನ್ನು ಹೊರತುಪಡಿಸಿ ಶ್ರೀಕೃಷ್ಣನಿಗೆ ಪ್ರಿಯವಾದ ಇನ್ನೊಂದು ಹಣ್ಣೇನೆಂದರೆ ಅದುವೇ ಪೇರಲೆ. ಶ್ರೀಕೃಷ್ಣನಿಗೆ ಸಮರ್ಪಿತವಾದ ಉತ್ತರ ಪ್ರದೇಶದ ಮಧುರಾ ಜಿಲ್ಲೆಯ ವೃಂದಾವನ ಪಟ್ಟಣದಲ್ಲಿರುವ ಬಂಕೆ ಬಿಹಾರಿ ದೇವಾಲಯಗಳಲ್ಲಿ ಶ್ರೀಕೃಷ್ಣನಿಗೆ ಬೆಣ್ಣೆಯನ್ನು ಪ್ರಸಾದವಾಗಿ ಅರ್ಪಿಸುವಂತೆ ಪೇರಲೆ ಹಣ್ಣನ್ನು ಕೂಡ ಅರ್ಪಿಸಲಾಗುತ್ತದೆ. ಇಲ್ಲಿ ಶ್ರೀಕೃಷ್ಣನಿಗೆ ಅರ್ಪಿಸಿದ ಪೇರಲೆ ಹಣ್ಣನ್ನೇ ಪ್ರಸಾದವಾಗಿ ದೇವಸ್ಥಾನಕ್ಕೆ ಬರದಂತಹ ಭಕ್ತಾದಿಗಳಿಗೆ ನೀಡುತ್ತಾರೆ. ಬಂಕೆ ಬಿಹಾರಿ ದೇವಸ್ಥಾನದಲ್ಲಿ ನೀವು ಶ್ರೀಕೃಷ್ಣನಿಗೆ ಪೇರಲೆ ಹಣ್ಣನ್ನು ಅರ್ಪಿಸುವುದು ಮಾತ್ರವಲ್ಲ, ನಿಮ್ಮ ಮನೆಯಲ್ಲಿ ಕೃಷ್ಣನನ್ನು ಪೂಜಿಸುವಾಗಲೂ ನೀವು ಪೇರಲೆ ಹಣ್ಣನ್ನು ಶ್ರೀಕೃಷ್ಣನಿಗೆ ಅರ್ಪಿಸಬಹುದು. ಈ ಹಣ್ಣನ್ನು ಶ್ರೀಕೃಷ್ಣನಿಗೆ ಅರ್ಪಿಸುವುದರಿಂದ ಪೂಜೆ ಫಲಪ್ರಾಪ್ತವಾಗುವುದು ಖಚಿತ. ಶ್ರೀಕೃಷ್ಣನಿಗೆ ಪೇರಲೆ ಹಣ್ಣನ್ನು ಅರ್ಪಿಸುವುದು ಹೇಗೆ ಅಂದರೆ, ಶ್ರೀಕೃಷ್ಣನಿಗೆ ಅರ್ಪಿಸುವ ಪೇರಲೆ ಹಣ್ಣು ಹಾಲಾಗಿರಬಾರದು. ನೀವು ಅವನಿಗೆ ಅರ್ಪಿಸುವ ಪೇರಲೆ ಹಣ್ಣು ಒಡೆದಿರಬಾರದು ಅಥವಾ ಅದಕ್ಕೆ ಯಾವುದೇ ರೀತಿಯಾದ ಹಾನಿಯಾಗಬಾರದು. ಶ್ರೀಕೃಷ್ಣನಿಗೆ ಪೇರಲೆ ಹಣ್ಣನ್ನು ಅರ್ಪಿಸುವ ಮುನ್ನ ಅದನ್ನು ಚೆನ್ನಾಗಿ ತೊಳೆದು ಶುದ್ಧ ಮಾಡಬೇಕು. ನಂತರ ಅದನ್ನು ಸ್ವಚ್ಛವಾದ ಅಥವಾ ಶುದ್ಧವಾದ ಸ್ಥಳದಲ್ಲಿ ಇಡಬೇಕು. ನಂತರ ಅದನ್ನು ಕತ್ತರಿಸಿ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಶ್ರೀಕೃಷ್ಣನಿಗೆ ಅರ್ಪಿಸಬೇಕು. ಈ ರೀತಿ ಮಾಡುವುದರಿಂದ ನೀವು ನೀಡುವ ನೈವೇದ್ಯಕ್ಕೆ ಒಂದು ರೂಪ ಬರುತ್ತದೆ. ಅಥವಾ ಇಡೀ ಪೇರಲೆ ಹಣ್ಣನ್ನೇ ನೀವು ಕೃಷ್ಣನಿಗೆ ಅರ್ಪಿಸಲೂಬಹುದು. ನೀವು ಕೃಷ್ಣನಿಗೆ ಪೇರಲೆ ಹಣ್ಣನ್ನು ಅರ್ಪಿಸುವಾಗ ಅದನ್ನು ಇಡುವ ಪಾತ್ರೆ ಶುದ್ಧವಾಗಿರಬೇಕು. ಇದರೊಂದಿಗೆ ನೀವು ಬೆಣ್ಣೆ, ಸಕ್ಕರೆ, ತುಳಸಿ ದಳಗಳು ಸೇರಿದಂತೆ ಇನ್ನಿತರ ಶ್ರೀಕೃಷ್ಣನಿಗೆ ಪ್ರಿಯವಾಗುವ ಹಣ್ಣುಗಳನ್ನು ಕೂಡ ಹಾಕಿ ಅರ್ಪಿಸಬಹುದು. ನೀವು ಶ್ರೀಕೃಷ್ಣನಿಗೆ ಯಾವುದೇ ನೈವೇದ್ಯವನ್ನು ಅರ್ಪಿಸಿದರೂ ಅದರಲ್ಲಿ ಮರೆಯದೆ ಕಡ್ಡಾಯವಾಗಿ ತುಳಸಿ ದಳಗಳನ್ನಿಟ್ಟು ಅರ್ಪಿಸಬೇಕು. ತುಳಸಿ ದಳಗಳಿಂದ ನೈವೇದ್ಯವನ್ನು ಶ್ರೀಕೃಷ್ಣ ಎಂದಿಗೂ ಸ್ವೀಕರಿಸುವುದಿಲ್ಲ. ತುಳಸಿ ದಳವಿಲ್ಲದ ನೈವೇದ್ಯವನ್ನು ಶ್ರೀಕೃಷ್ಣ ಎಂದಿಗೂ ಸ್ವೀಕರಿಸುವುದಿಲ್ಲ. ಶ್ರೀಕೃಷ್ಣನಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಓಂ ಶ್ರೀ ಶ್ರೀ ಕೃಷ್ಣಾಯ ನಮಃ ಎನ್ನುವ ಈ ಒಂದು ಮಂತ್ರವನ್ನು ತಪ್ಪದೆ ಪಠಿಸಬೇಕು. ಶ್ರೀಕೃಷ್ಣನಿಗೆ ನಾವು ಪೇರಲೆ ಹಣ್ಣುಗಳನ್ನು ತುಳಸಿನೊಂದಿಗೆ ನೈವೇದ್ಯವಾಗಿ ಅರ್ಪಿಸುವುದರಿಂದ ಪೇರಲವಾದ ಸಂಪತ್ತುವನ್ನು ಮತ್ತು ಅವನ ವಿಶೇಷವಾದ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಶ್ರೀಕೃಷ್ಣನನ್ನು ಪೂಜಿಸುವ ಸಮಯದಲ್ಲಿ ನೀವು ಅವನಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಎಂಬುದರ ಬಗ್ಗೆ ಚಿಂತಿಸುವ ಬದಲಾಗಿ ಪೇರಲೆ ಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ಈ ರೀತಿಯಾಗಿ ಪೇರಲೆ ಹಣ್ಣನ್ನು ಶ್ರೀಕೃಷ್ಣನಿಗೆ ಅರ್ಪಿಸುವುದರಿಂದ ಕೃಷ್ಣನು ಶೀಘ್ರದಲ್ಲೇ ಸಂತುಷ್ಟನಾಗುತ್ತಾನೆ ಎಂಬುದು ನಂಬಿಕೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ.
ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.